ಸಿದ್ದಾಪುರ ತಾಲೂಕಿನ ಕಾನ್ಸೂರ್ ಹಾಸ್ಟೆಲ್ನಲ್ಲಿ ನಡೆದ ಬಾಲಕನ ಗೋಕುಲ್ ಗೌಡ ಸಾವಿಗೆ ನ್ಯಾಯ ಒದಗಿಸಿಕೊಡುವ ಬದಲು ಸಾವಿನಲ್ಲೂ ರಾಜಕಾರಣ ಮಾಡಬಾರದು ಎಂದು ಒಕ್ಕಲಿಗರ ಸಮುದಾಯದ ಮುಖಂಡರು ಆಗ್ರಹಿಸಿದರು. ವಿದ್ಯಾರ್ಥಿ ಮೃತಪಟ್ಟು 10 ದಿನಗಳು ಗತಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನಿಖೆಯ ಪ್ರಗತಿ ಕುರಿತು ಡಿವೈಎಸ್ಪಿ ಗೀತಾ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಿ ಒಕ್ಕಲಿಗ ಸಮುದಾಯದ ಮುಖಂಡ ಭಾಸ್ಕರ್ ಪಟಗಾರ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಬಾಲಕನ ಸಾವಿಗೆ ನ್ಯಾಯ ಕೊಡಿಸುವ ಸಂಬಂಧ ಈಗಾಗಲೇ ಸಿದ್ದಾಪುರದಲ್ಲಿ ಸ್ಥಳೀಯರು ಮತ್ತು ಸಮಾಜ ಬಾಂಧವರು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ದೇವೆ. ಈ ಪ್ರತಿಭಟನೆಯ ಶಕ್ತಿಯನ್ನು ಅರಿತು ಕೆಲವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಯ ಪಾಲಕರಿಗೆ ನ್ಯಾಯ ಒದಗಿಸುವುದು ಬಿಟ್ಟು ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಜಿಲ್ಲೆಯ ಎಲ್ಲ ಮುರಾರ್ಜಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಯ ನಿಷ್ಕಾಳಜಿ ಮೇಲ್ನೋಟಕ್ಕೆ ಎದ್ದು ಕಾಣಿಸುತ್ತಿದೆ. ಕಾನಸೂರಿನ ಘಟನೆಗೂ ಅಲ್ಲಿಯ ಸಿಬ್ಬಂದಿಯೇ ನೇರ ಹೊಣೆಯಾಗಿದ್ದಾರೆ. ಅಲ್ಲದೆ ವಿದ್ಯಾರ್ಥಿ ಸಾವನ್ನಪ್ಪಿದ್ದರೂ ಸಿಬ್ಬಂದಿ ಕಾಳಜಿ ವಹಿಸದೆ ತರಗತಿ ಆರಂಭವಾಗಿ ಅರ್ಧ ಗಂಟೆ ಕಳೆದರೂ ಗೋಕುಲ ಗೌಡ ಹಾಸ್ಟೆಲ್ನಲ್ಲಿ ನಡೆದ ಬಾಲಕನ ಸಾವಿನ ಕುರಿತಂತೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದರು. ವಿದ್ಯಾರ್ಥಿಯು ಕ್ಲಾಸಿಗೆ ಬಂದಿಲ್ಲ ಎಂದಾಗ ಏನಾಗಿದೆ ಎಂದು ತಕ್ಷಣ ಶಿಕ್ಷಕರು ಗಮನ ಹರಿಸಬೇಕಿತ್ತು. ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿಯ ಶಿಕ್ಷಕರು ಹಾಗೂ ಸಿಬ್ಬಂದಿಯ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಿ ಎಂದು ಆಗ್ರಹಿಸಿದರು. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಾವನ್ನು ರಾಜಕೀಯಕ್ಕೆ ಬಳಸಲು ಯತ್ನಿಸಿದ್ದಾರೆ. ಹುಡುಗನ ತಾಯಿಯನ್ನು ಮನವೊಲಿಸಿ ರಾಜಕೀಯ ಮಾಡ ಹೊರಟಿದ್ದಾರೆ. ಒಕ್ಕಲಿಗ ಸಮುದಾಯದೊಂದಿಗೆ ರಾಜಕೀಯ ಮಾಡಲು ನೋಡಬೇಡಿ. ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ನೀಡಿ. ಒಕ್ಕಲಿಗ ಸಮುದಾಯ ಮುಗ್ಧ ಸಮುದಾಯವಾಗಿದೆ. ನಾವೆಲ್ಲ ಮೃತ ಬಾಲಕನ ತಾಯಿಯೊಟ್ಟಿಗಿರುತ್ತೇವೆ ಎಂದರು. ನಂತರ ಸಮುದಾಯದ ಪ್ರಮುಖರಾದ ಮೋಹನ್ ಗೌಡ ಮಾತನಾಡಿ, ವಿದ್ಯಾರ್ಥಿ ಸಾವಿನ ತನಿಖೆ ನ್ಯಾಯಯುತವಾಗಿರಬೇಕು. ವಿದ್ಯಾರ್ಥಿ ಸಾವಿಗೆ ಕಾರಣವಾದ ತಪ್ಪಿತಸ್ಥರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ನಾನು ವಿಚಾರವಾಗಿ ಈಗ ಡಿವೈಎಸ್ಪಿ ಗೀತಾ ಮೇಡಮ್ ಅವರಿಗೆ ಆವತ್ತು ಏನು 9ನೇ ತಾರೀಕಿಗೆ ಗೋಕುಲ್ ಗೌಡ ಹೇಳುವ ಒಂದು ನಮ್ಮ ಸಮಾಜದ ವಿದ್ಯಾರ್ಥಿ ಸಾವು ಆತ್ಮಹತ್ಯೆ ಹೇಳುವ ಒಂದು ಮೇಲ್ನೋಟಕ್ಕೆ ಏನು ಬಂದಿದೆಯಲ್ಲ, ಇದು ಆತ್ಮಹತ್ಯೆ ಎಲ್ಲ ಸಂಪೂರ್ಣ ತನಿಖೆ ಆಗಬೇಕು ಹೇಳೋ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು 18ನೇ ತಾರೀಕು ತಗೊಂಡಿದ್ವಿ. ಆವಾಗ ಮೇಡಮ್ ಅವರು 7 ದಿನಗಳ ಕಾಲಾವಕಾಶ ತಗೊಂಡಿದ್ವಿ. ಈ ಒಂದು ಸಾವಿನಲ್ಲಿ ಇವತ್ತು ಅಲ್ಲಿಯ ಮುರಾರ್ಜಿ ವಸತಿ ಶಾಲೆ ಬರೀ ಕಾನ್ಸೂರಲ್ಲ, ಜಿಲ್ಲೆಯ ಎಲ್ಲ ಮುರಾರ್ಜಿ ವಸತಿ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ನಿಷ್ಕಾಳಜಿಯನ್ನು ಎದ್ದು ತೋರ್ತಾ ಇದೆ. ಇವತ್ತೇ ಗೀತಾ ಪಾಟೀಲ್ ರವರಿಗೂ ಡಿವೈಎಸ್ಪಿ ಮೇಡಮ್ ಅವರು ಹೇಳುವಂಥ ಭಾಷೆಯಲ್ಲಿ ಗೊತ್ತಾಗಿದೆ. ಇದರ ಒಂದು ಹೊಣೆ ಅಲ್ಲಿಯ ಸಿಬ್ಬಂದಿಗಳ ನಿಷ್ಕಾಳಜಿ ಎದ್ದು ಕಾಣ್ತಾ ಇದೆ ಅನ್ನೋದು ಮೇಲ್ನೋಟದ ಒಂದು ತನಿಖೆಯಲ್ಲೂ ಬಂದಿದೆ. ನಾನು ಅವರಿಗೆ ಒತ್ತಾಯ ಮಾಡಿದ್ದೇವೆ. ಇವತ್ತು ನಾವೆಲ್ಲ ಸೇರಿ ಈ ಕೂಡಲೇ ಯಾರು ಆ ಸಿಬ್ಬಂದಿಗಳು ಈ ರೀತಿ ನಿಷ್ಕಾಳಜಿ ಮಾಡಿ ಒಂದು ಸಾವಿಗೆ ಕಾರಣ ಆಗಿದ್ದಾರೆ, ಈ ಕೂಡಲೇ ಅವ್ರ ಮೇಲೆ ನೀವು FIR ಹಾಕಬೇಕು. ಆ ಸಿಬ್ಬಂದಿಗಳೆಲ್ಲರ ಮೇಲೆ ಈ ರೀತಿ ನಿಷ್ಕಾಳಜಿಯಿಂದಾಗಿ ಸಾವಾಗಿದೆ ಗೋಕುಲ್ ಗೌಡ. ಯಾಕಂದ್ರೆ ಅವನು ಒಬ್ಬ ಸುಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವನು ಯಾಕೆ ಕ್ಲಾಸಿಗೆ ಬರಲಿಲ್ಲ ಅಂತೇಳಿ ಒಬ್ಬ ಶಿಕ್ಷಕರು ಕೇಳಲಿಲ್ಲ. ಅಲ್ಲಿ ಅವನು ಯಾಕೆ ಅಟೆಂಡ್ ಆಗಿಲ್ಲ ಅಂತ ಹೇಳುವಂಥದ್ದು ಯಾರು ಗಮನ ಹರಿಸಲಿಲ್ಲ. ಅಂದರೆ ಅರ್ಧ ಗಂಟೆಗಳ ಕಾಲ ಒಂದು ಹುಡುಗ ಬರಲಿಲ್ಲ ಅಂತಂದರೆ ಒಂದು ಶಿಕ್ಷಕರ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ಈ ಕೂಡಲೇ ಸಂಪೂರ್ಣ ಶಿಕ್ಷಕರ ಮೇಲೆ ನೀವು ಪೊಲೀಸ್ ಇಲಾಖೆಯಿಂದ ಅವ್ರ ಮೇಲೆ FIR ಹಾಕಬೇಕು, ತನಿಖೆ ಮಾಡಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಭಾಳ ಸ್ಟ್ರಾಂಗ್ ಆಗಿ ತಗೊಂಡು ಹೋಗಬೇಕಾಗ್ತದೆ. ಯಾಕಂತಂದ್ರೆ ಇದು ಬರೀ ಗೋಕುಲ್ ಗೌಡ ಸಾವು ಅಂತ ಹೇಳಲ್ಲ, ಯಾರ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಸಾವು ಆಗಬಾರ್ದು ಹೇಳುವ ಒಂದು ವಿಚಾರಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಇನ್ನೊಂದು ಬೇಜಾರದ ಸಂಗತಿ ನೇರವಾಗಿ ಆರೋಪ ಮಾಡ್ತೇನೆ. ಗೋಕುಲ್ ಗೌಡನ ಸಾವನ್ನಿಟ್ಟುಕೊಂಡು ಇವತ್ತು ಇಲ್ಲಿ ಇದನ್ನು ಏನು ಮಾಡ್ತಾರೆ, ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಸ್ವರೂಪವನ್ನು ಪಡೀಲಿಕ್ಕೆ ಹೊರಟಿದ್ದಾವೆ ಹೇಳುವ ಒಂದು ಬಹಳ ಬೇಜಾರದ ಸಂಗತಿ ನಮ್ಮ ಸಮಾಜಕ್ಕೆ ನಮಗೆ ಬಹಳ ನೋವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮಾಜದ ಪ್ರಮುಖರಾದ ಶ್ರೀಕಾಂತ್ ಗೌಡ, ಸೀತಾರಾಮ್ ಗೌಡ, KP ಗೌಡ, ಈಶ್ವರ್ ಗೌಡ ಸೇರಿದಂತೆ ಹಲವಾರು ಜನ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.